ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಕೊನೆ ತನಕ ಯಾರ ಹೆಸರು ಬಿಟ್ಟು ಹೋಗುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವ್ರದ್ದು ಪಟ್ಟಿಯಲ್ಲಿ ಹೆಸರಿದೆ, ಹೆಸರಿಲ್ಲ, ಕೆಲವ್ರದ್ದು ಇನ್ನು ಕೆಲವ್ರದ್ದು ಹೆಸರಿದೆ, ಇದ್ದವ್ರದ್ದು ಕೂಡ ಇನ್ನೂ ಅವರಿಗೆ ಕಾಲು ಬಂದಿಲ್ಲ. ನೋಡಿ, ಈ ಕಾಂಗ್ರೆಸ್ನಲ್ಲಿ ಒಂದು ಸಂಸ್ಕೃತಿ ಇದೆ, ಬಿ ಫಾರ್ಮ್ ಕೊಟ್ಟು ಅದನ್ನು ಕಾಟ್ ಹಾಕಿ ಸಿ ಫಾರ್ಮ್ ಕೊಟ್ಟಿದ್ದು ಕೂಡ ಇದೆ. ಬೆಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಮಲ್ಲಿಕಾರ್ಜುನ್ ಮಂಕಾಳು ವೈದ್ಯ ಹೆಸರು ಅದಿತ್ತು, ಪಟ್ಟಿಲಿ ಹೆಸರು ಬಂತು, ಎಲ್ಲ ಆಯಿತು. ಎಲ್ಲ ಆದ ಮೇಲೆ ಮಂಕಾಳು ವೈದ್ಯ ಹೆಸರು ಡಿಲೀಟ್ ಆಯಿತು, ಅಲ್ಲಿ SS ಮಲ್ಲಿಕಾರ್ಜುನ್ ಅವರ ಹೆಸರು ಸೇರ್ಪಡೆಯಾಯಿತು. ಇದು ಕೇವಲ ಟೈಪಿಂಗ್ ಮಿಸ್ಟೇಕ್ ಅಂತ ಅನ್ನತ್ತೆ AICC. ಟೈಪಿಂಗ್ ಮಿಸ್ಟೇಕ್ ಆಗಕ್ಕೆ ಸಾಧ್ಯನಾ? ಆಮೇಲೆ ಒಬ್ಬರ ಹೆಸರನ್ನ ಹಾಕಿ ಒಬ್ಬರ ಹೆಸರನ್ನ ತೆಗೆದ್ರೆ ಏನದ ಅರ್ಥ, ಏನು ಸಂದೇಶ ಕೊಡ್ತೀರಿ ನೀವು? ಟೈಪಿಂಗ್ ಮಿಸ್ಟೇಕ್ ತಿಂಗಳಗಟ್ಟಲೆ ಮಾಡಿದ್ರಪ್ಪ, ಎರಡು ತಿಂಗಳಾಯ್ತು ಸರ್ಕಾರ ಅಧಿಕಾರಕ್ಕೆ ಬಂದು, ಏನು ಮಂತ್ರಿಮಂಡಲ ವಿಸ್ತರಣೆ ಆಗ್ತಾನೇ ಇದೆ. ಈಗ ಟೈಪಿಂಗ್ ಮಿಸ್ಟೇಕ್, ಮಂಕಾಳು ವೈದ್ಯ ಔಟ್, SS ಮಲ್ಲಿಕಾರ್ಜುನ್ ಇನ್, ಟೈಪಿಂಗ್ ಮಿಸ್ಟೇಕ್. ಹಿಂಗಿದೆ ಕತೆ. ಏನು ಹೇಳೋದು ಇದಕ್ಕೆ? ಕೊನೆ ಕ್ಷಣದಲ್ಲಿ ಹೆಸರು ಸೇರ್ಪಡೆ ಆಯಿತು. ಅವ್ರ ಹೆಸರೇ ಇರಲಿಲ್ಲವಂತೆ, ಅದು ಟೈಪಿಂಗ್ ಮಿಸ್ಟೇಕಾಗಿ ಅವ್ರ ಹೆಸರು ಬಂತಂತೆ. ಅಂದರೆ ಯಾರೂ ನೋಡೇ ಇಲ್ಲ. ಹಾಗಾದರೆ ಕೆಳಗಡೆಗೆ AICC ನಾಯಕರು ಸಹಿ ಹಾಕುವಂಥ ಸಂದರ್ಭದಲ್ಲೂ ಕೂಡ ನೋಡಿಲ್ಲ, ವೇಣುಗೋಪಾಲ್ ಸಹಿ ಹಾಕುವಂಥ ಸಂದರ್ಭದಲ್ಲೂ ಕೂಡ ನೋಡಿಲ್ಲ. ಮಂಕಾಳು ವೈದ್ಯ ಹೆಸರು ಬಂದಾಯಿತು, ಅವ್ರ ಕಾರ್ಯಕರ್ತರು ಕೂಡ ಕುಪ್ಪಳಿಸಿದ್ದಾಯಿತು, ಮಂಕಾಳು ವೈದ್ಯ ರಿಯಾಕ್ಷನ್ ಕೊಟ್ಟಾಯಿತು. ಇದೆಲ್ಲ ಆದಮೇಲೆ ಇದ್ದಕ್ಕಿದ್ದಂಗೆ ಮಂಕಾಳು ವೈದ್ಯ ಅವರ ಹೆಸರು ಡಿಲೀಟ್ ಆಯಿತು, SS ಮಲ್ಲಿಕಾರ್ಜುನ್ ಹೆಸರು ಸೇರ್ಪಡೆಯಾಯಿತು. SS ಮಲ್ಲಿಕಾರ್ಜುನ್ ಅವ್ರ ಹೆಸರು ಬರೆದಿರುವಂಥ ಸಂದರ್ಭದಲ್ಲೂ ಕೂಡ ಆಶ್ಚರ್ಯ ಇತ್ತು. ಮನೆಯಲ್ಲಿ ಮೂರು ಜನ ಜನಪ್ರತಿನಿಧಿಗಳು, ಇವರು ಕೂಡ ಮಂತ್ರಿಯಾಗಿದ್ದಂಥವರು, MLA, ಇವರ ಮಗ ಕೂಡ MLA ಮೊನ್ನೆ ಗೆದ್ದು ಬಂದರು, ಇವರ ಪತ್ನಿ MP, ಮೂರು ಜನ ನಾಯಕರಿದ್ದಾರೆ ಮನೆಯಲ್ಲಿ. ಆದರೆ ಇವ್ರ ಹೆಸರು ತಪ್ಪು ಹೋಯ್ತಲ್ಲ ಅಂತ ಮೊದಲನೇ ಪಟ್ಟಿನಲ್ಲಿ ಹೆಸರಿಲ್ಲ ಅನ್ನೋದಿತ್ತಲ್ಲ, ಅದೇ ಒಂದು ದೊಡ್ಡ ಸುದ್ದಿಗ್ರಾಸವಾಗಿತ್ತು. ಆದರೆ ಈಗ ಎರಡನೇ ಪಟ್ಟಿಲೂ ಕೂಡ ಹೆಸರಿರಲಿಲ್ಲ. ಈಗ ಮಂಕಾಳ್ ವೈದ್ಯ ಅವರ ಹೆಸರು ಜಾಗದಲ್ಲಿ ಬಂದು ಕೂತ್ಕೊಂಡಿದೆ ಅವರ ಹೆಸರು. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥ ಕೆಲವರಿಗೆ ಕೊಡಲಾಗಿದೆ. HC ಮಹದೇವಪ್ಪ, K ವೆಂಕಟೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್, MC ಸುಧಾಕರ್, ದಿನೇಶ್ ಗುಂಡೂರಾವ್, ಹಿರಿಯ ನಾಯಕ HK ಪಾಟೀಲ್, ರಹೀಂ ಖಾನ್, RB ತಿಮ್ಮಾಪುರ್, ಶಿವಾನಂದ ಪಾಟೀಲ್, NS ಬೋಸರಾಜು, ಶರಣಬಸಪ್ಪ ದರ್ಶನಾಪುರ್, ಇವರೆಲ್ಲರಿಗೂ ಕೂಡ ಅವಕಾಶ ತಪ್ಪಿ ಹೋಗಿದೆ. ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. HC ಮಹದೇವಪ್ಪ ಮಾಜಿ ಮುಖ್ಯಮಂತ್ರಿಗಳಿಗೆ ಭಾರಿ ಆತ್ಮೀಯರು ಸಿದ್ದರಾಮಯ್ಯನವರಿಗೆ. K ವೆಂಕಟೇಶ್ ಕೂಡ ಅಷ್ಟನ್ನೇ. K ವೆಂಕಟೇಶ್ ಅವರನ್ನು ಕೂಡ ಈ ಪಶುಸಂಗೋಪನಾ ಸಚಿವರನ್ನಾಗಿ ಮಾಡಿದರು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಇದೊಂದು ಅಚ್ಚರಿ ಇದು. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ DK ಶಿವಕುಮಾರ್ ಅವ್ರ ಜೊತೆಗೆ ಬಹಳ ಆತ್ಮೀಯತೆ ಇದೆ ಅನ್ನುವಂಥ ಮಾತುಗಳಿವೆ. ಸೊ ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರರ ಹೆಸರು ಕೈ ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತಿತ್ತು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಪಟ್ಟಿಲಿ ಇಲ್ಲ. ಇನ್ನು MC ಸುಧಾಕರ್ ಅವರಿಗೆ ಮಂತ್ರಿ ಪಟ್ಟ ಸಿಗಬೇಕಾಗಿತ್ತು. ಯಾಕಂದರೆ ಉನ್ನತ ಶಿಕ್ಷಣ ಸಚಿವರಾಗಿ MC ಸುಧಾಕರ್ ಬಹಳಷ್ಟು ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಹೆಸರು ಸೇರಲೇಬೇಕಿತ್ತು. ಆದರೆ MC ಸುಧಾಕರ್ ಅವ್ರಿಗೂ ಕೂಡ ಅವಕಾಶ ತಪ್ಪೋಗಿದೆ. ಭಾಳ ಅಚ್ಚರಿಯ ಸಂಗತಿ ಅಂತಂದರೆ ದಿನೇಶ್ ಗುಂಡೂರಾವ್ ಹೆಸರು ನೋಡಿ. ದಿನೇಶ್ ಗುಂಡೂರಾವ್ KPCC ಅಧ್ಯಕ್ಷರಾಗಿದ್ದರು. ಅರ್ಧಾವಧಿಗೆ ಬಿಟ್ಟು DK ಶಿವಕುಮಾರ್ ಅವರಿಗೆ ಬಿಟ್ಟುಕೊಟ್ರು. ಕೇಂದ್ರದ ನಾಯಕರ ಜೊತೆಗೆ ಬಹಳ ನಂಟಿದೆ ಇವ್ರದ್ದು, ಆತ್ಮೀಯತೆ ಇದೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ. ದಿನೇಶ್ ಗುಂಡೂರಾವ್ ಅವರ ಹೆಸರು ಕೈ ತಪ್ಪು ಹೋಯಿತು. HK ಪಾಟೀಲ್ ಹಿರಿಯ ನಾಯಕರು, ಅವ್ರಿಗೂ ಕೂಡ ಅವಕಾಶ ತಪ್ಪು ಹೋಗಿದೆ. ಗುಡ್ಡ ಬಗದು ಇಲಿ ಹಿಡ್ದಂಗಾಯಿತು. 11 ಮಂದಿ ಮಾತ್ರ ಹೊಸಬರು, 22 ಮಂದಿ ಅಂದರೆ CM ಹೊರತುಪಡಿಸಿ ಉಳಿದಂಥವ್ರು ಹಳಬರು. ಹಿಂದಿದ್ದಂಥವರು ಕೂಡ 22 ಮಂದಿ ಇವರು ಸಚಿವರುಗಳನ್ನೇ. 3 ಜನ ಮಹಿಳೆಯರಿಗೆ ಸಿಗಬೇಕು ಅನ್ನುವಂಥದ್ದಿತ್ತು, ಆದರೆ ಆಗಿಲ್ಲ. ಅಂದರೆ ಇಷ್ಟು ದಿವಸ ಬೇಕಾಗಿತ್ತ ಇದನ್ನು ಮಾಡೋಕ್ಕೆ? ಈ ರೀತಿ ನಿಜಕ್ಕೂ ಈ ಗುಡ್ಡ ಆಗೋದು ಇಲಿ ಹಿಡ್ದಂಗೆ ಲೆಕ್ಕ ಇದು. ಇಷ್ಟು ದಿವಸ ಬೇಕಾಗಿತ್ತಾ? ಅವ್ರ ಕೈನಲ್ಲಿ ಒಂದು ಪಟ್ಟಿ, ಇವ್ರ ಕೈನಲ್ಲಿ ಒಂದು ಪಟ್ಟಿ, ಮತ್ತೊಬ್ಬರ ಕೈನಲ್ಲಿ ಮತ್ತೊಂದು ಪಟ್ಟಿ, ಜೊತೆಗೆ ರಾಹುಲ್ ಗಾಂಧಿ ಅವ್ರದ್ದು ಇನ್ನೊಂದು ಪಟ್ಟಿ. ಏನು ಚರ್ಚೆ ನಡೆದಿದ್ದೆ.
ಪಕ್ಷನಿಷ್ಠರಿಗೆ ಮಣೆ ಹಾಕಬೇಕು ಅನ್ನೋದ ಕಾರಣಕ್ಕೋಸ್ಕರ ಜಮೀರ್ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಮಾತಿಗೆ ಕಟ್ಟಬಿದ್ದು ಹಿರಿಯರಿಗೆ ಎರಡನೇ ಚಾನ್ಸ್ ಸಿಕ್ಕಿದೆ. ಒಂದಕ್ಕೊಂದು ತಾಳ ಇಲ್ಲ, ಮೇಳ ಇಲ್ಲ. ಸೊ ಇದು ಸಂಗತಿ. ಗಾಯತ್ರಿ ಶಾಂತಗೌಡರಿಗೆ ಲಕ್ ಖುಲಾಯಿಸ್ತು. ರಿಸಲ್ಟಿಂದ ಹಿಡಿದು ಇಲ್ಲಿ ತನಕ ವಿಜಯಾನಂದ ಕಾಶಪ್ಪನವರ್ ಅವ್ರಿಗೆ ಕೊನೆ ಕ್ಷಣದಲ್ಲಿ ತಪ್ಪು ಹೋಗುತ್ತೆ ಅನ್ನುವಂಥ ಮಾತಿತ್ತು. ಅಂತೂ ಇಂತೂ ಅವರಿಗೆ ಸಿಕ್ಕಿದೆ. ಬಸವರಾಜ ರಾಯರೆಡ್ಡಿ ಇವರು ಕೂಡ ಸಿದ್ದರಾಮಯ್ಯವ್ರಿಗೆ ಭಾರಿ ಆತ್ಮೀಯರು. ಅವ್ರಿಗೆ ಸಿಕ್ಕಿರೋದು ಬಸವಂತಪ್ಪ ಆಂಜನೇಯ ಅವರಿಗೆ ಸಂಬಂಧಿಕರು, ಮಾಯಕೊಂಡ ಶಾಸಕರು. ಬಸವಂತಪ್ಪಗೆ ಅವಕಾಶ ಸಿಕ್ಕಿರೋದು. ನರೇಂದ್ರ ಸ್ವಾಮಿ ಅವರಿಗೆ ಸಿಕ್ಕಿರುವಂಥದ್ದು ಇದೆಯಲ್ಲ, ಇದು ಅರ್ಥ ಇದೆ ಇದರಲ್ಲಿ. ನರೇಂದ್ರ ಸ್ವಾಮಿ ಒಂಥರ ಅವ್ರದ್ದೊಂದು ವಿಚಿತ್ರ ಕ್ಷೇತ್ರ ಅವ್ರದ್ದು. ಜೊತೆಗೆ ಅಂದರೆ ಈ ಸರಿ ಅವಕಾಶ ಸಿಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸಿಗಲು ಕಷ್ಟ ಇತ್ತು. ಅಂತೂ ಇಂತೂ ಅವ್ರಿಗೆ ಅವಕಾಶ ಹುಡುಕಿ ಬಂತು. ಒಂದೇನಪ್ಪ ಅಂದರೆ ಸಂತೋಷ್ ಲಾಡ್ ಅವರಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿರುವಂಥದ್ದು. ಸಂತೋಷ್ ಲಾಡ್ ಹಿಂದೂ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಮತ್ತೊಂದು ಸರಿ ಅವರಿಗೆ ಅವಕಾಶ ಹುಡುಕಿಕೊಂಡು ಬಂದಿದೆ. ಜೊತೆಗೆ ಈ ಬಂಗಾರಪ್ಪನವರ ಪುತ್ರ ಮಧು ಬಂಗಾರಪ್ಪನವ್ರಿಗೆ ಯಾವ ಖಾತೆ ಕೊಡ್ತಾರೆ ಅನ್ನೋದನ್ನು ನೋಡಬೇಕು.